ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲಾಗ್. ಇವತ್ತು ಹೆಲ್ದಿಯಾಗಿ ನೆಲ್ಲಿಕಾಯಿ ಕ್ಯಾಂಡಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು 1/4 kg ನೆಲ್ಲಿಕಾಯಿ ತೊಗೊಂಡು ಅದನ್ನು ಸ್ಟೀಮರಲ್ಲಿ 4 ರಿಂದ 5 ನಿಮಿಷಗಳ ಕಾಲ ಸ್ಟೀಮ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಅದು ತಣ್ಣಗಾದ್ಮೇಲೆ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಂಥ ಪೀಸ್ಗಳನ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು 2 ಕಪ್ ಆಗುವಷ್ಟು ಶುಗರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 2-3 ದಿನಗಳವರೆಗೆ ಚೆನ್ನಾಗಿ ನೆನೆಯಲು ಬಿಡಬೇಕು. ಅದು ಚೆನ್ನಾಗಿ ನೆಂದು ಸಕ್ಕರೆ ಅಂಶ ಎಲ್ಲ ಹೀರ್ಕೊಂಡು ಈ ಥರ ನೀರು ಬಿಟ್ಕೊಂಡಿರುತ್ತೆ. ಆ ನೀರನ್ನು ಚೆನ್ನಾಗಿ ಸೋಸಿ ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಒಂದು 2 ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ಹಾಗೆ ಆ ಸೋಸಿಟ್ಟಂತಹ ನೀರನ್ನು ನೀವು ಒಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಜ್ಯೂಸಾಗಿ ಸಹ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಡ್ರೈ ಆದ ನೆಲ್ಲಿಕಾಯಿನ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ, ಬೇಕಂದರೆ ಅದರ ಮೇಲೆ ನೀವು ಶುಗರ್ ಪೌಡರ್ ಸಹ ಹಾಕೋಬಹುದು. ನಾನಿಲ್ಲಿ ಶುಗರ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇಲ್ಲ. ಹೀಗೆ ಹೆಲ್ದಿಯಾದ ರುಚಿಕರವಾದ ನೆಲ್ಲಿಕಾಯಿ ಕ್ಯಾಂಡಿ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.